ಹಗರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ವರದಿಗೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಟೀಕೆ ವ್ಯಕ್ತಪಡಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ಕುನ್ನಾ ವರದಿಯನ್ನ ಬಿಜೆಪಿ ನೋಡೋಣ, ಚಾಲೆಂಜ್ ಮಾಡಲಿ ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಯಾವುದೇ ವಿಚಾರಣೆ ಹಾಗಾದ್ರೆ ಮಾಡಬಾರ್ದ, ಪ್ರಹ್ಲಾದ್ ಜೋಶಿ ಅವರು ಆ ರೀತಿ ಮಾತಾಡಬಾರ್ದು ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ನ್ಯಾಯಾಂಗಕ್ಕೆ ಪ್ರತಿಯೊಬ್ಬ ಪ್ರಜೆಯೂ ಗೌರವ ಕೊಡಬೇಕು ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಇನ್ನು ಹಲವು ವಿಚಾರಗಳನ್ನು ಸಂತೋಷ್ ಲಾಡ್ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ಆಪರೇಷನ್ ಕಮಲದ ಆರೋಪ ಸತ್ಯವಿದೆ. ಏನು ಕಾಂಗ್ರೆಸ್ ನಾಯಕರು ಆಪರೇಷನ್ ಕಮಲ ಆಗತ್ತೆ ಅಂತ ಆರೋಪ ಮಾಡ್ತಿದ್ದಾರಲ್ಲ, ಅದರಲ್ಲಿ ಸತ್ಯ ಇದೆ. ಬಿಜೆಪಿ ನಾಯಕರಿಂದ ಸರ್ಕಾರದ ಅಸ್ತಿತ್ವಕ್ಕೆ ನಿರಂತರ ಪ್ರಯತ್ನ ಸಾಗಿದೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿ ದೊಡ್ಡ ಸ್ಥಾನದಲ್ಲಿರುವಂಥ ಪ್ರಹ್ಲಾದ್ ಜೋಶಿ ಅವರು ಆ ರೀತಿ ಮಾತಾಡಬಾರ್ದು ಅನ್ನೋದು ಸಂತೋಷ್ ಲಾಡ್ ಪ್ರತಿಕ್ರಿಯೆ. ಅಲ್ಲ, ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂಥೇಳಿ ಹೇಳಿದ್ರಲ್ಲ, ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತು ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತು ಅದರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ನ ಅವ್ರು ಚಾಲೆಂಜ್ ಮಾಡಲಿಲ್ಲ, ಯಾರು ಬೇಡ ಅಂತ ಹೇಳಿದ್ರು? ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲ. ಅಂದ್ರೆ ಏನು ಅವ್ರ ಮೇಲೆ ಏನು ಯಾವುದು ಕಮಿಟಿ ಕುಂದರ್ಸ್ಬಾರ್ದು, ಕಮಿಟಿ ಅವ್ರು ವಿಚಾರಣೆ ಮಾಡಬಾರ್ದ ಏನು ಮಾಡಿದಾರೆ ಅಂತೇಳಿ? ಅದೇ ಈ ಥರ ಮಾತನಾಡ್ತಾರಂತಂದ್ರೆ ಮತ್ತೇನು ಡೆಮೋಕ್ರೆಟಿಕ್ ವ್ಯಾಲ್ಯೂನಾಗ ಏನು ಬಂತು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಈ ಥರ ಮಾತನಾಡಿರ್ತಕ್ಕಂಥ ಸರಿಯಲ್ಲ. ಅವರಿಗೂ ಜುಡಿಷಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಅದೇ ಯಾವುದೇ ಕಮಿಟಿಗಾಗಲಿ ಯಾವುದೇ ಕಮಿಷನ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು. ಈ ರೀತಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಧಾರವಾಡ ಜಿಲ್ಲೆ ಜನರ ಪ್ರಜ್ಞಾವಂತ ಮತದಾರರು, ಕರ್ನಾಟಕ ಜನ ಯೋಚನೆ ಮಾಡ್ಬೇಕು. ಈ ರೀತಿ ಮಾತುಗಳಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ತಾವು ಆಲೋಚನೆ ಮಾಡಬೇಕು. ಅಲ್ಲ, ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂಥೇಳಿ ಹೇಳಿದ್ರಲ್ಲ, ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತು ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತು ಅದರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ನ ಅವ್ರು ಚಾಲೆಂಜ್ ಮಾಡಲಿಲ್ಲ, ಯಾರು ಬೇಡ ಅಂತ ಹೇಳಿದ್ರು? ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲ. ಅಂದ್ರೆ ಏನು ಅವ್ರ ಮೇಲೆ ಏನು ಯಾವುದು ಕಮಿಟಿ ಕುಂದರ್ಸ್ಬಾರ್ದು, ಕಮಿಟಿ ಅವ್ರು ವಿಚಾರಣೆ ಮಾಡಬಾರ್ದ ಏನು ಮಾಡಿದಾರೆ ಅಂತೇಳಿ? ಅದೇ ಈ ಥರ ಮಾತನಾಡ್ತಾರಂತಂದ್ರೆ ಮತ್ತೇನು ಡೆಮೋಕ್ರೆಟಿಕ್ ವ್ಯಾಲ್ಯೂನಾಗ ಏನು ಬಂತು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಈ ಥರ ಮಾತನಾಡಿರ್ತಕ್ಕಂಥ ಸರಿಯಲ್ಲ. ಅವರಿಗೂ ಜುಡಿಷಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಅದೇ ಯಾವುದೇ ಕಮಿಟಿಗಾಗಲಿ ಯಾವುದೇ ಕಮಿಷನ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು. ಈ ರೀತಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಧಾರವಾಡ ಜಿಲ್ಲೆ ಜನರ ಪ್ರಜ್ಞಾವಂತ ಮತದಾರರು, ಕರ್ನಾಟಕ ಜನ ಯೋಚನೆ ಮಾಡ್ಬೇಕು. ಈ ರೀತಿ ಮಾತುಗಳಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ತಾವು ಆಲೋಚನೆ ಮಾಡಬೇಕು. ಅಲ್ಲ, ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂಥೇಳಿ ಹೇಳಿದ್ರಲ್ಲ, ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತು ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತು ಅದರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ನ ಅವ್ರು ಚಾಲೆಂಜ್ ಮಾಡಲಿಲ್ಲ, ಯಾರು ಬೇಡ ಅಂತ ಹೇಳಿದ್ರು? ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲ. ಅಂದ್ರೆ ಏನು ಅವ್ರ ಮೇಲೆ ಏನು ಯಾವುದು ಕಮಿಟಿ ಕುಂದರ್ಸ್ಬಾರ್ದು, ಕಮಿಟಿ ಅವ್ರು ವಿಚಾರಣೆ ಮಾಡಬಾರ್ದ ಏನು ಮಾಡಿದಾರೆ ಅಂತೇಳಿ? ಅದೇ ಈ ಥರ ಮಾತನಾಡ್ತಾರಂತಂದ್ರೆ ಮತ್ತೇನು ಡೆಮೋಕ್ರೆಟಿಕ್ ವ್ಯಾಲ್ಯೂನಾಗ ಏನು ಬಂತು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಈ ಥರ ಮಾತನಾಡಿರ್ತಕ್ಕಂಥ ಸರಿಯಲ್ಲ. ಅವರಿಗೂ ಜುಡಿಷಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಅದೇ ಯಾವುದೇ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ನಾ ಅವರು ಕೊಟ್ಟಂತಹ ವರದಿಗೆ ಸಂಬಂಧಪಟ್ಟಂತೆ ತನಿಖಾ ಪ್ರಕ್ರಿಯೆಯನ್ನು ದುರ್ಬಲಗೊಳಿಸಿದ ಮತ್ತು ನಿವೃತ್ತ ನ್ಯಾಯಾಧೀಶರನ್ನ ಏಜೆಂಟ್ ಅಂತ ಕರೆದಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಕಾಂಗ್ರೆಸ್ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಮಾತ್ರವಲ್ಲ, ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಕೂಡ ಮಾಡಿಕೊಂಡಿದೆ. ಈ ರೀತಿ ಹೇಳಿಕೆ ಕೊಡೋದು ಅಸಮಂಜಸ. ಇಂತಹ ಹೇಳಿಕೆಗಳನ್ನು ದೊಡ್ಡ ಸ್ಥಾನದಲ್ಲಿದ್ದವರು ಕೊಡಬಾರ್ದು ಅನ್ನೋದು ಕಾಂಗ್ರೆಸ್ ವಾದ. ಇದರ ನಡುವೆ ಸಂತೋಷ್ ಲಾಡ್ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಪ್ರಹ್ಲಾದ್ ಜೋಶಿ ಅವರ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಆಪರೇಷನ್ ಕಮಲ ಅದು ಸತ್ಯಕ್ಕೆ ಹತ್ತಿರವಾದಂಥ ಮಾತು ಅಂತ ಪ್ರಯತ್ನದಲ್ಲಿ ಬಿಜೆಪಿಯವರಿದ್ದಾರೆ. ಅದನ್ನು ಬಿಜೆಪಿಯ ಬಹುತೇಕ ನಾಯಕರೇ ಸ್ಪಷ್ಟಪಡಿಸಿದ್ದಾರೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಈ ರೀತಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಧಾರವಾಡ ಜಿಲ್ಲೆ ಜನರ ಪ್ರಜ್ಞಾವಂತ ಮತದಾರರು, ಕರ್ನಾಟಕ ಜನ ಯೋಚನೆ ಮಾಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.